ಈಗ ಸೀತಮ್ಮ ಅದು ಯಾರನ್ನು ತೋರಿಸುವುದೇ ಬಹಳ ಕಡಿಮೆ, ಸೀತೆ ಹೇಗಿದ್ದಾಳೆ ಅಂತ. ಹಾಗಾಗಿ ಸೀತೆಯನ್ನು ತಂದಿಟ್ಟಿದ್ದೇನೆ ಭಾಳ ಚಂದವಾಗಿ. ಅವಳ ಜಯಂತಿಯನ್ನು ಹಾಕಿದ್ದೇನೆ, ಕೆಳಗಿರುವುದು ಜಯಂತಿ, ಅದು ಅವಳ ದಿನ, ಅಷ್ಟಮಿ, ಸೀತಾ ಅಷ್ಟಮಿ. ಸೀತೆಯ ಪ್ರಧಾನವಾದ ಚಿಂತನೆ ವಾಸ್ತವವಾಗಿ ಅವಳು ಭೂಮಿ ಜಾತೆ, ಅಯೋನಿಶಿ. ಸೀತೆ ಅನ್ನುವಲ್ಲೇ ಸೀರ ಜಾತೆ. ಜನಕರಾಜ ನೇಗಿಲು ಹಾಕಿದ, ಸೀರ ಅಂದರೆ ನೇಗಿಲು, ಅದರಲ್ಲಿ ಜಾತೆಯನ್ನು ಹುಟ್ಟಿದವಳು. ಮಧ್ಯದಲ್ಲಿ 2 ಅಕ್ಷರ ಕಟ್ ಮಾಡಿದರು. ಎಲ್ಲ 2 ಅಕ್ಷರದ ಹೆಸರು ಹೇಳುವುದಲ್ಲ, ಆವತ್ತೇ ಆಗಿ ಇವತ್ತೇ ಅಂತ, ಆವತ್ತೇ ನಾವು ಅದನ್ನು ಕದ್ದದ್ದಷ್ಟು ಕಾಪಿ ಮಾಡಿ 2 ಅಕ್ಷರದ ಹೆಸರು ಹೇಳಿ, 1 ಅಕ್ಷರದ ಹೆಸರು ಹೇಳಿ, ಜನರಿಗೆ ಉದ್ದ ಆಗಬಾರ್ದು ಹೆಸರು. ಸೀರ ಜಾತೆ, ರಜಸ್ ಎನ್ನುವುದನ್ನು ತೆಗೆದರು, ಸೀತೆ ಉಳಿಸಿದರು, ಸೀರ ಜಾತ ಸೀತಾ ಮಾಡಿದರು. ಅದು ಯಾಕೆ ರಜಸ್ಸು ತೆಗೆದದ್ದು ಕೇಳಿದರೆ, ಅವಳು ನೆಲದಲ್ಲಿ ಹುಟ್ಟಿದ್ದು ಮತ್ತು ಧೂಳು ಉಂಟು ಹೇಳಬೇಡಿ ಅಂತ ತೆಗೆದದ್ದು. ರಜಸ್ಸು ಅಂದರೆ ಧೂಳು, ಧೂಳು ಮಾತ್ರ ಅಲ್ಲ, ಹೆಣ್ಣಿಗಿರತಕ್ಕ ದೋಷ ರಜಸ್ಸು, ರಜಸ್ವರೆ. ಅದು ಅವಳಲ್ಲಿ ಇಲ್ಲ ಹೇಳಲಿಕ್ಕೆ, ಅದು ಲಕ್ಷ್ಮಿ, ಅವಳು ಅಂಥವಳಲ್ಲ. ಇನ್ನೇನೇನೆಲ್ಲ ಪುರೋಹಿತರೆಲ್ಲ ಹೇಳ್ತಾರೆ, ನನಗದು ಗೊತ್ತಿಲ್ಲ. ಯಾಕೆ ಅಂದರೆ ನಾನು ವಾಸ್ತವವಾಗಿ ಇತಿಹಾಸ ಹೇಳುತ್ತೇನೆ. ಇಂದ್ರ ವೃತ್ರನನ್ನು ಕೊಂದ ಬಳಿಕ ದೋಷ ಬಂದದ್ದನ್ನು ಹಂಚಿಲಿಕ್ಕೆ ಹೋದಾಗ, ಹೆಣ್ಣುಮಕ್ಕಳಿಗೆ ಕೊಟ್ಟಾಗ ರಜಸ್ವಲೆಯಾಗಿ ಋತುಮತಿಯಾಗಿ ಅವಳಿಗೆ ಆ ಅವಕಾಶವನ್ನು ಕೊಟ್ಟ. ಆಯಿತು ಒಂದು ಒಪ್ಪಿಕೊಂಡ್ರು. ಅವರು ಒಪ್ಪಿಕೊಂಡ ಬಳಿಕ ಪ್ರತಿ ತಿಂಗಳಲ್ಲಿ ಆ ದೋಷವನ್ನು ಅವರು ನೋಡಿಕೊಂಡರು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಅವರಿಗೆ ಹೆಚ್ಚು ಹೆರುವ ಅಂಶವನ್ನು ಕೊಟ್ಟಿದ್ದ. ಅದು ಗುಣ. ಹೇಗೆ ಮರಗಳನ್ನು ಕಡಿಯುವಲ್ಲಿಯೂ ನಿರ್ಯಾಸ, ಮರದಲ್ಲಿ ನಿರ್ಯಾಸ, ಅಂಟು ಮೇಣ, ಅದು ಮೈಲಿಗೆ, ಅದು ವೃತ್ರನ ದೋಷ, ಸಂಹಾರದಲ್ಲಿ ಇಂದ್ರನಿಗೆ ಬಂದದ್ದು ಬ್ರಹ್ಮಹತ್ಯೆ. ಅದಕ್ಕೆ ಏನು ಪ್ರತ್ಯಂಶ ಕೇಳಿದರೆ, ಅದನ್ನು ಮತ್ತೆ ಕಡಿದ್ರೆ ಬೆಳೆಯುವ ಹಾಗೆ ಮಾಡಿದ. ಅದನ್ನು ಮರ ಕಡಿದ್ರೂ ಬೆಳೀತದೆ ಎನ್ನುವುದು ಅದಕ್ಕೆ ಗುಣ, ಅದಕ್ಕೆ ವರ ಕೊಟ್ಟದ್ದು. ಹಾಗೆ ಹೆಣ್ಣುಮಕ್ಕಳಿಗೆ ವರ ಏನು ಕೊಟ್ಟ ಅಂದರೆ ಮತ್ತೆ ಹಡಿಯುವ ವರ ಕೊಟ್ಟ, ಹೇರಲಿಕ್ಕೆ ಆಗುತ್ತೆ ಇನ್ನೊಮ್ಮೆ ಅಂತೇಳಿ. ಇದು ಅವನು ಕೊಟ್ಟದ್ದು ವರ. ಅದಕ್ಕೆ ನಾನಾಗಿ ಹೇಳಿದೆ, ಧೃತಾನೇಕ ಗರ್ಭ, ಆಗ ಶಬ್ದ ಇಲ್ಲಿಗೆ ಹೇಳಿದಷ್ಟೇ. ಕೆಲವು ವರ್ಷಗಳಲ್ಲಿರುವವರಿಗೆಲ್ಲ ಒಂದೇ ಮಕ್ಕಳು ಅಂತ ಹೇಳಿದಲ್ಲ, ಅದು ಮೈನಸ್ ಪಾಯಿಂಟ್ ಅಲ್ಲ, ಅದು ಅವ್ರ ಲಕ್ಷಣ. ಅದು ಈ ದೋಷದಿಂದ ದೂರವರು ಹೇಳಲಿಕ್ಕೆ, ಅವ್ರು ಹೆಚ್ಚು ಮಕ್ಕಳನ್ನು ಹಡಿಯುವುದಿಲ್ಲ ಎನ್ನುವುದು ವಿಶೇಷ ಅದು. ಹಾಗೆ ಇಲ್ಲಿ ಅದನ್ನು ಅವರು ಪ್ರತಿಪ್ರಸವವಾಗಿ ಆಗಲಿಕ್ಕೆ ಗುಣವನ್ನು ಹೊತ್ತುಕೊಂಡು ಇದನ್ನು ಒಪ್ಪಿಕೊಂಡದ್ದು ದೋಷವನ್ನು. ನಮಗೆ ಹಾಗಾದರೆ ಇನ್ನು ಮಕ್ಕಳು ಹೆಚ್ಚಾಗ್ತದೆ, ನಾವೇನು ಹೆಚ್ಚು ಆಗಲಿ, ಆಯಿತು ಅಂತೇಳಿ ಅವನು ಕೊಟ್ಟ ಅದಕ್ಕೆ. ಹಾಗಾಗಿ ಇದು ಅವಳಲ್ಲ. ಈಗ ಅರ್ಥ ಆಯ್ತು ನಮಗೆ ಸೀತೆ ಏನು ಅಂತ. ಅವಳಿಗೆ ಒಂದೇ ಮಕ್ಕಳು, ಮತ್ತು ಇಬ್ಬರು ಇದ್ರಲ್ಲ, ಅದೇ ಒಂದೇ ಹೆರಿಗೆ, ಸರಿ ತಾನೆ, ಲವಕುಶ. ಇದೆಲ್ಲ ಅರ್ಥ ಯಾರು ಹೇಳಬೇಕು ನಾವು? ಅವರು ರಜಸ್ಸು ಇಲ್ಲದವಳು ಅನ್ನತಕ್ಕ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಇಷ್ಟೆಲ್ಲ ನಾನು ಸುತ್ತು ಬಳಸಿ ಹೇಳಬೇಕಾಗಿ ಬರ್ತದೆ, ಆದರೂ ಅರ್ಥ ಆಗಬೇಕಲ್ಲ ಜನರಿಗೆ. ಹಾಗಾಗಿ ಲಕ್ಷ್ಮಿಯಲ್ಲಿ ಇದು ಮಾನುಷ ಲೋಕಕ್ಕೆ ಕೊಟ್ಟದ್ದವ, ದೋಷವನ್ನು ಸಮ ಮಾಡಲಿಕ್ಕೆ. ದೇವಲೋಕಕ್ಕೆಲ್ಲ ಅಲ್ಲ ಅದು. ದೇವಲೋಕದಲ್ಲಿ ಯಾರು ಸಹ ಮುಟ್ಟಾದವರಿಲ್ಲೋ ಎಲ್ಲ ಕೇಳಲಿಕ್ಕೆ ಹೋಗಬೇಡಿ. ಮತ್ತೆ ಅವರೆಲ್ಲ ಎಷ್ಟು ವಯಸ್ಸಿನವರು, ಎಲ್ಲ ಮುದುಕೆರೆಯ, ಮತ್ತು ಋಷಿಪಂಚಮಿ ಆಗಿದೆ ಎಲ್ಲ ಮಾತಾಡೋದಲ್ಲ. ಕೆಳಲೋಕದ ಸ್ತ್ರೀಯರಿಗೆ ಕೊಟ್ಟ ವಿಷಯ ಅದು. ಆದ್ದರಿಂದ ನಾವು ಅಗ್ನಿ ಪ್ರತಿಷ್ಠಾದಿಗಳಲ್ಲೆಲ್ಲ ಋತುಸ್ನಾತ ಹಾಗೆಲ್ಲ ಹೇಳುವಂಥದ್ದು ತುಂಬ ವಿಚಾರಣೀಯ ಸಂಗತಿ. ಇದು ಸೀತೆ ಹಿನ್ನೆಲೆಯಲ್ಲಿ ನಾನು ರಜಸ್ಸಿನ ಬಗ್ಗೆ ಮಾತಾಡುವಾಗ 2 ತೆಗೆದ ಅಕ್ಷರಗಳ ಬಗ್ಗೆ ಚಿಂತನೆ ಕೊಟ್ಟೆ. ಇನ್ನೆಷ್ಟೋ ಮಾತುಗಳೆಲ್ಲ ಅಲ್ಲಿವೆ, ಇರಲಿ. ಇದು ಸೀತೆಯ ಕೆಲವು ಲಕ್ಷಣಗಳು.